ದೇವೇಂದ್ರ ಮೌಳಿ ಮಂದಾರ ಮಕರಂದ ಕಣಾರುಣಾಗ ವಿಘ್ನಾಂಗರಂತುಗೆ ರಂಬನ್ ಚರಣಾಂಬುಜರೇಣವಗ ಶ್ರೀ ಸತ್ಯಂ ಸತ್ಸ್ವರೂಪಂ ನಿರುಪಮ ಕರುಣಾವಾರಿಧಿಂ ಜ್ಞಾನಗಮ್ಯಂ ಶ್ರೀವತ್ಸಾಂಗಂ ಪರೇಶಂ ಕಲಿಯುಗ ವರದಂ ಶಾಶ್ವತಂ ಶಾಂತಮೂರ್ತಿಂ ಕಾಲಾತೀತಂ ಸುಶೀಲಂ ಕಲಿಮಲಮದರಂ ಕಾಲಕಾಲಸ್ಯ ಮಿತ್ರಂ ಶ್ರೀಲೋಲಂ ಸತ್ಯನಾರಾಯಣ ಪದಕಮಲಂ ಪ್ರಾರ್ಥಯಾಮ್ಯರ್ಥಪಾಲಂ ವಿಘ್ನನಾಶನ ಗಜಾನನ ಪಾಲಯ ವಿಘ್ನನಾಶನ ಗಜಾನನ ನಿರ್ವಿಘ್ನಗೋ ಹರಿನಾಮ ವಿಘ್ನನಾಶನ ಗಜಾನನ ದೇವ ಮುಕುಟ ಮಣಿರಾಜಿತ ಚರಣ ದೇವ ಮುಕುಟ ಮಣಿರಾಜಿತ ಚರಣ ಭಾವಿತ ಜನ ಘೋಷಣ ಜಗ ಹೇ ಸಂತ ಪಂಚಿಂತ್ಯ ರೂಪ ಅಂತಕತ್ಮಜಗೆ ಪುತ್ರ ಹೇ ವಯದಂತ ಕರುಣಾ ವಿಚಿತ್ರ ತುಮಗೋ ಭಕ್ತ ತುತ್ಯ ತುಮಗೋ ಭಕ್ತ ತುತ್ಯ ತುಮಗೋ ಭಕ್ತ ತುತ್ಯ ತುಮಗೋ ಭಕ್ತ ತುತ್ಯ ಗರಿರಿಗಾ ಗರಿರಿಗಾ ಶ್ರೀರಿರಿನಿಗರಿ ಶ್ರೀರಿನಿಗರಿ ಶ್ರೀರಿನಿಗರಿ ಸಾ ಸಾ ಸ ನಿನಿದ ಸಾ ಸ ನಿನಿದ ಸಾ ಸ ನಿನಿದ 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 ದಾರಿ ಸನಿ ಭಾಗ ಪನ್ನಿದ ಕ್ರಿಸ್ತನಿ ಭಾಗ ಪನ್ನಿದ ಸಾನಿ ಭಾಗ ಪನ್ನಿದ ಗರಿ 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 ಬರಿ ಸನಿ ಗರಿ ಬರಿ ಗರಿ ಗರಿ ಸಾನಿ ಬರಿ 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 ಗರಿ ನಿ ಬರಿ ಗರಿ ವಿಘ್ನನಾಶನ ಗಜಾನನ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಜ್ಞಾನಿಗಳು ಅಷ್ಟಾದಶ ಪುರಾಣ ನಿಷ್ಣಾತರೂ ಆದಂತಹ ಸೂತ ಪುರಾಣಿಕರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಸತ್ಯನಾರಾಯಣನ ವ್ರತವ ಮಾಡಿ ಸತ್ಯನಾರಾಯಣನ ವ್ರತವ ಮಾಡಿ ಅತ್ಯಂತ ಕಷ್ಟಗಳ ನೀಗಿ ರಕ್ಷಿಸುವಂತ ಸತ್ಯನಾರಾಯಣನ ವ್ರತವ ಮಾಡಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಸೂತ ಪುರಾಣಿಕರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮಾನವನೂ ಬಯಸುವುದು ಇಹದಲ್ಲಿ ಸುಖ, ಪರದಲ್ಲಿ ಪರಮಾತ್ಮನ ಸಾನ್ನಿಧ್ಯ. ನಮ್ಮ ಸನಾತನ ಋಷಿಗಳು ಇದಕ್ಕೆ ಅನೇಕ ಮಾರ್ಗಗಳನ್ನ ಬೋಧಿಸುತ್ತಾ ಬಂದಿದ್ದಾರೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಎಂಬುದಾಗಿ ಮೂರು ವಿಧ. ಜ್ಞಾನ ಮಾರ್ಗವೆಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಗಾಮೂತ್ರ ಫಲಭೋಗ ವಿರಾಗ, ಶಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಜಗತ್ತಿನಲ್ಲಿ ನಿತ್ಯವಾದ ವಸ್ತು ಯಾವುದು, ಅನಿತ್ಯವಾದ ವಸ್ತು ಯಾವುದು ಎಂಬುದನ್ನ ತಿಳಿದುಕೊಳ್ಳುವುದೇ ನಿತ್ಯಾನಿತ್ಯ ವಸ್ತು ವಿವೇಕ. ಈ ಲೋಕದ ಭೋಗಗಳೆಲ್ಲ ಹೇಗೆ ಅಶಾಶ್ವತವೋ ಹಾಗೆ ಸ್ವರ್ಗಾದಿ ಭೋಗಗಳು ಅಶಾಶ್ವತ ಎಂದು ತಿಳಿದು ಸಕಲ ಭೋಗಗಳಲ್ಲಿಯೂ ವಿರಾಗ ಹೊಂದುವುದೇ ಇಗಾಮೂತ್ರ ಫಲಭೋಗ ವಿರಾಗ. ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ಉಪರತಿ, ಸಹನೆ, ಶ್ರದ್ಧೆ, ಸಮಾಧಾನ ಇವನ್ನೇ ಶಮಾದಿ ಷಟ್ ಸಂಪತ್ತಿ ಎನ್ನುವುದು. ಮೋಕ್ಷವೇ ಬೇಕು ಎನ್ನುವ ಸ್ಥಿರತಾ ಭಾವಕ್ಕೆ ಮುಮುಕ್ಷತ್ವ ಎನ್ನುವರು. ಈ ಸಾಧನಾ ಚತುಷ್ಟಯಗಳು ಯಾರಿಗೆ ಸಿದ್ಧಿಯಾಗಿವೆಯೋ ಅವನೇ ಜ್ಞಾನ ಯೋಗಕ್ಕೆ ನಿಜವಾದ ಅಧಿಕಾರಿಯಾಗುತ್ತಾನೆ. ಈ ಕಲಿಯುಗದಲ್ಲಿ ಇದು ತುಂಬಾ ಕಷ್ಟ, ಅರ್ಥಾತ್ ಎಲ್ಲರಿಂದಲೂ ಸಾಧ್ಯವಿಲ್ಲ. ಇನ್ನು ಎರಡನೆಯದಾದ ಕರ್ಮ ಮಾರ್ಗ, ವೇದ ವಿಹಿತವಾದ ನಿತ್ಯಾನುಷ್ಠಾನಗಳನ್ನ ಮಾಡುತ್ತಾ ವೇದದ ಪೂರ್ವ ಭಾಗವಾದ ಕರ್ಮಕಾಂಡದಲ್ಲಿ ಹೇಳಿದಂತಹ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದು ದೇಹಾವಸಾನ ನಂತರ ದಿವ್ಯ ದೇಹವನ್ನು ಪಡೆದು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವುದು. ಆದರೆ ಈ ಕರ್ಮಗಳನ್ನ ನಿಷ್ಕಾಮವಾಗಿ ಮಾಡಿದರೆ ಚಿತ್ತ ಶುದ್ಧಿ ಉಂಟಾಗುತ್ತದೆ, ಸಕಾಮವಾಗಿ ಮಾಡಿದರೆ ಸ್ವರ್ಗಾದಿ ಲೋಕಗಳ ಭೋಗ ಪ್ರಾಪ್ತಿಯಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳ್ತಾನೆ, ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಫಲವಿರುವವರೆಗೆ ಸ್ವರ್ಗಾದಿ ಲೋಕಗಳಲ್ಲಿ ಭೋಗಗಳನ್ನ ಅನುಭವಿಸಿ ಪುಣ್ಯದ ಫಲವು ಕ್ಷೀಣಿಸಿದೊಡನೆಯೇ ಪುನಃ ಮರ್ತ್ಯಲೋಕಕ್ಕೆ ಬರುತ್ತಾರೆ. ಉಪನಿಷತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಮಂ ಲೋಕಂ ಹೀನತರಂ ವಾ ವಿಶಂತಿ, ಈ ಲೋಕವನ್ನಾಗಲಿ ಅಥವಾ ಇದಕ್ಕಿಂತಲೂ ಹೀನತರವಾದ ಲೋಕವನ್ನಾಗಲಿ ಸೇರುತ್ತಾನೆ ಎಂದಿದೆ.
ಕರ್ಮ ಮಾರ್ಗದಲ್ಲಿ ಕಾಯಕ್ಲೇಶ ಹೆಚ್ಚು, ಫಲ ನಿತ್ಯ. ಆದ್ದರಿಂದ ಕಲಿಯುಗದ ಜನರಿಗೆ ಜ್ಞಾನ ಮಾರ್ಗಕ್ಕಿಂತಲೂ ಕರ್ಮ ಮಾರ್ಗಕ್ಕಿಂತಲೂ ಭಕ್ತಿ ಪ್ರಧಾನವಾದ ವ್ರತಗಳೇ ಭಗವದ್ ಅನುಗ್ರಹವನ್ನು ಪಡೆಯಲು ಸುಲಭವೆಂದು ಸೂತರು ಸತ್ಯನಾರಾಯಣನ ವ್ರತವ ಮಾಡಿ, ಸತ್ಯನಾರಾಯಣನ ವ್ರತವ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಶೌನಕಾದಿಗಳು ಸೂತ ಪುರಾಣಿಕರಲ್ಲಿ ಕೇಳುವಾಗಲೇ ಅಲ್ಪಶ್ರಮೈಹಿ ಅಲ್ಪವಿತ್ತೈಹಿ ಅಲ್ಪಕಾಲೈಶ್ಚ ಸತ್ತಮ ಯಥಾ ಭವೇತ್ ಮಗಾ ಪುಣ್ಯಂ ತಥಾ ಕಥಯ ಸೂತನಗ. ಹೆಚ್ಚು ಶ್ರಮವಾಗಬಾರದು, ಹೆಚ್ಚು ಧನವ್ಯಯವೂ ಆಗಬಾರದು, ಸ್ವಲ್ಪವೇ ಸಮಯದಲ್ಲಿ ಮಾಡಿ ಮುಗಿಸುವಂತಿರಬೇಕು. ಅಷ್ಟರಲ್ಲಿಯೇ ಮಹತ್ತಾದ ಪುಣ್ಯ ಸಂಚಯವೂ ಆಗಬೇಕು. ಇಂತಹ ಯಾವುದಾದರೂ ವ್ರತವಿದ್ದರೆ ಕೇಳಿ ಎಂದು. ನೋಡಿ, ಈ ಶೌನಕಾದಿಗಳಿಗೆ ಕಲಿಯುಗದ ಜನರ ಮನಸ್ಥಿತಿ ಹೇಗಿರುತ್ತದೆಂಬುದು ಚೆನ್ನಾಗಿ ಗೊತ್ತಿತ್ತು. ಅದರಂತೆಯೇ ನಮ್ಮಂಥವರಿಗೋಸ್ಕರ ಶೌನಕಾದಿಗಳು ಕೇಳಿದ್ದಾರೆ. ಅದಕ್ಕೆ ಸೂತರ ಉತ್ತರವಾಗಿ ಉತ್ತಮವು ಕಲಿಯುಗದಿ ಸತ್ಯದೇವನ ವ್ರತವು ಭಕ್ತಿಯಿಂದಲಿ ಮಾಡೆ ಅರ್ತಿ ನೀಗುವುದು, ಮತ್ತೆ ಪಾಪದ ರಾಶಿ ಸುಟ್ಟುಗೋಗುವುದೆಂದು, ಮತ್ತೆ ಪಾಪದ ರಾಶಿ ಸುಟ್ಟುಗೋಗುವುದೆಂದು ಸತ್ಯದೇವನೇ ಒರೆದ ನಾರದರಿಗೆ, ಸತ್ಯದೇವನೇ ಒರೆದ ನಾರದರಿಗೆ. ಈ ವಿಶೇಷತಃ ಕಲಿಯುಗ ಎಂದು, ಈ ಕಲಿಯುಗದಲ್ಲಿ ಈ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಉತ್ತಮ ಫಲವನ್ನು ಕೊಡುತ್ತದೆ ಎಂಬುದಾಗಿ ಹೇಳ್ತಾರೆ. ಈ ಸತ್ಯನಾರಾಯಣ ವ್ರತವನ್ನ ಇಂಥ ದಿನವೇ ಮಾಡಬೇಕೆಂಬ ನಿಯಮವಿಲ್ಲ. ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯೋ ಶ್ರದ್ಧಾ ಭಕ್ತಿ ಸಮನ್ವಿತಗ. ಸತ್ಯನಾರಾಯಣ ವ್ರತವನ್ನ ಮಾಡಬೇಕೆಂದು ಯಾವ ದಿನ ಮನಸ್ಸಿನಲ್ಲಿ ಸಂಕಲ್ಪ ಉಂಟಾಗುತ್ತದೆಯೋ ಆ ದಿನವೇ ಅದನ್ನು ಮಾಡಬಹುದು. ಪೌರ್ಣಿಮಾ, ಸಂಕ್ರಾಂತಿ ಮುಂತಾದ ದಿನಗಳಲ್ಲಿ ದೇವಾಲಯ, ನದಿ ತೀರ ಮುಂತಾದ ಸ್ಥಳಗಳಲ್ಲಿ ಮಾಡಿದಲ್ಲಿ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂದಿದೆಯೇ ಹೊರತು ಈ ವ್ರತವನ್ನ ಯಾವಾಗಲಾದರೂ ಮಾಡಬಹುದು. ಆದರೆ ಶ್ರದ್ಧಾ ಭಕ್ತಿ ಸಮನ್ವಿತ ಎಂದಿದ್ದಾರೆ. ಸತ್ಯನಾರಾಯಣ ವ್ರತವೆಂಬ ನಾವೆಯ ಮೂಲಕ ಭವಸಾಗರವನ್ನು ದಾಟಲು ಈ ಭಕ್ತಿ ಶ್ರದ್ಧೆ ಎಂಬುವು ಎರಡು ಹುಟ್ಟುಗಳು. ಶ್ರೀ ಸತ್ಯಸಾಯಿ ಬಾಬಾರವರು ಹೇಳ್ತಾರೆ, ಭಕ್ತಿ ರಸಾನಂದ ಪಾರವಶ್ಯ ಮುಚೇತ ಭವಬಂಧಭೂತ ಮುಲ್ವದಲಿಬೋವು, ಭವಬಂಧಭೂತ ಮುಲ್ವದಲಿಬೋವು, ಮೋಕ್ಷಾಭಿಮಾನಂಬು ಮೊಲಕಲೆತ್ತು, ಮೋಕ್ಷಾಭಿಮಾನಂಬು ಮೊಲಕೆತ್ತಿನಂತಿನೇ ಜ್ಞಾನೋದಯ ಪ್ರಾಪ್ತಿಗಲುಗು ವೆಂಡ. ಭಕ್ತಿರಸ ಆನಂದದಲ್ಲಿ ಪರವಶವಾಗುವುದರಿಂದ ಭವಬಂಧನವೆಂಬ ಭೂತ ಬಿಟ್ಟು ಹೋಗುವುದು. ಭವಬಂಧನ ಭೂತ ಬಿಟ್ಟು ಹೋದೊಡನೆಯೇ ಮೋಕ್ಷದ ಮೇಲೆ ಆಸೆ ಮೊಳಕೆಯೊಡೆದು ಜ್ಞಾನೋದಯವಾಗುವುದು ಎಂಬುದಾಗಿ. ಇಂಥ ಭಕ್ತಿ ಶ್ರದ್ಧೆ ನಮ್ಮಲ್ಲಿದ್ದಲ್ಲಿ ಸತ್ಯನಾರಾಯಣೋ ವಿಷ್ಣು ವಾಂಛಿತಾರ್ಥ ಫಲಪ್ರದಗ. ಸತ್ಯನಾರಾಯಣ ರೂಪಿಯಾದ ಮಹಾವಿಷ್ಣುವು ಅತ್ಯಂತ ಕರುಣಾಳುವಾಗಿದ್ದಾನೆ. ಕಲಿಯುಗ ವರದಃ ಎಂದು ಇವನ ಕರುಣೆಯನ್ನು ಕೊಂಡಾಡಿದ್ದಾರೆ. ಭಗವಂತನ ಕರುಣೆಗೆ ಸರಿಸಾಟಿಯುಂಟೆ? ಇಂದಿನ ಯುಗಾವತಾರಿಯು ಸಾಕ್ಷಾತ್ ಸತ್ಯನಾರಾಯಣ ಸ್ವರೂಪಿಯೂ ಆದಂತಹ ಶ್ರೀ ಸತ್ಯಸಾಯಿ ಬಾಬಾರವರು ಹೇಳ್ತಾರೆ, You are all my limbs nourished by me. I will send you sustenance and power if you provide me the qualities which I consider as sweet, such as devotion, discipline and patience ಅಂತ ಹೇಳಿ. ನೀವು ನನಗೆ ಬೇಕಾದ ಭಕ್ತಿ ಶ್ರದ್ಧೆಗಳನ್ನ, ಶಿಸ್ತು ತಾಳ್ಮೆಗಳಂತಹ ಗುಣಗಳನ್ನು ಕೊಟ್ಟರೆ ನಾನು ನಿಮಗೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತೇನೆ, ನಿಮ್ಮ ರಕ್ಷಣೆ ಮಾಡುತ್ತೇನೆ ಎಂದಿದ್ದಾರೆ. ಆದರೆ ಆ ಭಾವನೆ ಮುಖ್ಯ. ತುಳಸಿದಾಸರು ಹೇಳುವಂತೆ, ತುಮ ಗರೀಬ್ ಕೆ ನಿವಾಸ ಮೇ ಗರೀಬ್ ತೇರಾ ಏಕ ಬಾರ್ ಕಗೋ ಪ್ರಭುಜಿ ತುಳಸಿದಾಸ್ ಮೇರಾ ಏಕ ಬಾರ್ ಕಗೋ ಪ್ರಭುಜಿ ತುಳಸಿದಾಸ್ ಮೇರಾ ತುಳಸಿದಾಸ್. ಆ ಭಗವಂತನೇ ನಮ್ಮನ್ನ ತನ್ನವರೆಂದು ಪರಿಗಣಿಸುವಷ್ಟರ ಮಟ್ಟಿಗೆ ನಮ್ಮ ಹೃದಯ ಭಕ್ತಿಪೂರಿತವಾಗಿರಬೇಕು ಎನ್ನುತ್ತಾರೆ ತುಳಸಿದಾಸರು. ಇಂಥ ಹೃದಯದಿಂದ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಗದಲ್ಲಿ ಸುಖೋಪಭೋಗಗಳನ್ನು ಹೊಂದುವುದಲ್ಲದೆ ಕೊನೆಗೆ ಮೋಕ್ಷವನ್ನು ಹೊಂದಬಹುದು. ಯಾವ ಜಾತಿಯವನಾದರೂ ಈ ವ್ರತವನ್ನು ಮಾಡಬಹುದು. ಈ ಸತ್ಯನಾರಾಯಣ ವ್ರತವು ಕಲಿಬಾಧಿತರಾದ ಜನಗಳಿಗೆ ಅತ್ಯಂತ ಸುಲಭ, ಸತ್ಯವೂ ಶುಭಪ್ರದವೂ ಆದ ವ್ರತವಾಗಿದೆ. ಆದ್ದರಿಂದಲೇ ಸೂತ ಪುರಾಣಿಕರು ಸತ್ಯನಾರಾಯಣನ ವ್ರತವ ಮಾಡು ಎಂಬುದಾಗಿ ಹೇಳಿದ್ದಾರೆ.
ಆದ್ದರಿಂದ ಇಂಥ ಪರಮ ಮಂಗಳಕರವಾದಂತಹ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆ ಎಂಬ ಕಥಾಭಾಗವನ್ನ ಎಲ್ಲರೂ ಶ್ರದ್ಧೆಯಿಂದ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಒಂದು ದಿವಸ ನಾರದರು ಕರಿಗೆ ನಾನಂದದಿಂದಲಿ ಬಾಡುತ್ತಲೇ ದೇವರ್ಷಿಗಳಾದ ನಾರದರು ಲೋಕ ಸಂಚಾರವನ್ನು ಮಾಡ್ತಾ ಭೂಲೋಕಕ್ಕೆ ಬಂದಿದ್ದಾರೆ. ವಾಲ್ಮೀಕಿಗಳು ಈ ನಾರದರನ್ನ ತಪಸ್ವಾಧ್ಯಾಯ ನಿರತಃ ವಾಗ್ವಿದಾಂ ವರಹ ಎಂಬುದಾಗಿ ಕೊಂಡಾಡಿದ್ದಾರೆ. ಇಂಥ ಮಹಾಮಹಿಮರಾದ ನಾರದರು ಭೂಲೋಕಕ್ಕೆ ಬಂದು ನೋಡ್ತಾ ಇದ್ದಾರೆ. ಯಾರ ಮುಖದಲ್ಲೂ ಪ್ರಸನ್ನತೆಗಿಲ್ಲ, ಎಲ್ಲೆಲ್ಲೂ ಶಾಂತಿಗಿಲ್ಲ. ಎಲ್ಲರೂ ಒಂದಲ್ಲ ಒಂದು ಕಷ್ಟಕ್ಕೆ ಒಳಗಾಗಿದ್ದಾರೆ. ಭೂಲೋಕದ ಜನಗಳ ಸ್ಥಿತಿಯನ್ನು ನೋಡಿ ನಾರದರಿಗೆ ಕರುಣೆಯುಕ್ತಿ ಬಂದಿದೆ. ದಯೆಯೇ ಧರ್ಮದ ಮೂಲವಲ್ಲವೇ? ಆದ್ದರಿಂದಲೇ ಶರಣರು ದಯೆಯಿಲ್ಲದ ದಯೆಗೆ ಬೇಕು ಸಕಲ ಪ್ರಾಣಿಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ ಎಂಬುದಾಗಿ ಹೇಳಿದ್ದಾರೆ. ಇತ್ತ ಕಡೆಯಲ್ಲಿ ನಾರದರು ಈ ಮರ್ತ್ಯರ ದುಃಖವನ್ನ ಹೋಗಲಾಡಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ಜನನಿ ಜನಕ ನೀನು ನಿನ್ನಯ ತನಯನಯ್ಯ ನಾನು, ಜನನಿ ಜನಕ ನೀನು ನಿನ್ನಯ ತನಯನಯ್ಯ ನಾನು, ಮನುಮಧನಯ್ಯನೇ ಮನಸ್ಸನ್ನು ನಿಲ್ಲಿಸೈ ಅನವರತವು ನಿನ್ನ ಪದ ನಳಿನದಲ್ಲಿ, ಮನುಮಧನಯ್ಯನೇ ಮನಸ್ಸನ್ನು ನಿಲ್ಲಿಸೈ ಅನವರತವು ನಿನ್ನ ಪದ ನಳಿನದಲ್ಲಿ, ಸಾರ ಸಾಕ್ಷತೆಗೆ ತೋರಿ ರಕ್ಷಿಸೈ ಶ್ರೀರಮಣಿ ರಮಣ, ಸಾರ ಸಾಕ್ಷತೆಗೆ ತೋರಿ ರಕ್ಷಿಸೈ ಶ್ರೀರಮಣಿ ರಮಣ, ಭೂರಿ ಭವದಲ್ಲಿ ಬಾರಿ ನೊಂದೆನೈ ತೋರಿಸಿ ಕರುಣ, ಪಾರುಗಾಣಿ ಸೈವಾರಣ ರಕ್ಷಕ ಶಾರದೆಂದು ವದನ, ಪಾರುಗಾಣಿ ಸೈವಾರಣ ರಕ್ಷಕ ಶಾರದೆಂದು ವದನ, ತಾಳನಯ್ಯ ನಾನಿನ್ನ ವಿರಕವನ್ನು ತೋರಿಸಿನ್ನು ಚರಣ, ತಾಳನಯ್ಯ ನಾನಿನ್ನ ವಿರಕವನ್ನು ತೋರಿಸಿನ್ನು ಚರಣ, ಹರಿವಾರಿ ಜಾಕ್ಷ ಹೊರದೋಯ ಜಾಕ್ಷ, ಹರಿವಾರಿ ಜಾಕ್ಷ ಹೊರದೋಯ ಜಾಕ್ಷ, ವಾಸುದೇವ ಕರಿಗೆ ವೈಕುಂಠ ವಾಸದಯಾಂಬುದಿಗೆ. ಈ ರೀತಿ ಗಾಯನ ಮಾಡುತ್ತಾ ನಾರದರು ವೈಕುಂಠಕ್ಕೆ ಬಂದಿದ್ದಾರೆ. ನಾರದರ ಗಾನ ಹೇಗಿತ್ತೆಂದರೆ ಮಧುರತಮ ಮಂಜುಳ ಮನೋಹರ ಮತಿಮಲಿನ ವಿದಳನ ಮಗಿಮ ಕೀರುಗ ಮೃಗ ವಿಗಂಗಮ ಮನುಜ ಮನುಜ ಜಂಗಮ ಜಂಗಮ ಮುಕ್ತ ಮೋಗ ಕಾಮರ ಮಕಿ ಮಾರಿನಿ ಸಮೂಕಾಲಭ್ಯ ಮಹಾ ಮಂಜುಗಾನ ಮಂದಾಕಿನಿ. ಹೀಗೆ ಭಕ್ತಿ ಪುರಸ್ಸರವಾಗಿ ಹಾಡುತ್ತಾ ನಾರಾಯಣನ ಸನ್ನಿಧಾನಕ್ಕೆ ಬಂದು ಅವನನ್ನು ಸ್ತುತಿಸಿದ್ದಾರೆ. ನಾರದರ ಸ್ತುತಿಯಿಂದ ಪ್ರಸನ್ನನಾದ ನಾರಾಯಣನು, ನಾರದ ಕಿಮರ್ಥಮಾಗತೋಸಿ ತ್ವಂ ಕಿಂ ತೇ ಮನಸಿ ವರ್ತತೆ, ಯಾಕಾಗಿ ಬಂದೆ, ನಿನ್ನ ಮನಸ್ಸಿನಲ್ಲಿ ಏನಿದೆ? ಆಗ ನಾರದರು ಭೂಲೋಕದ ಜನಗಳ ಪರಿಸ್ಥಿತಿಯನ್ನು ನಾರಾಯಣನಿಗೆ ವಿವರಿಸಿ, ದೇವ ಕಲಿಬಾಧಿತರಾದ ಈ ಮತ್ತೆ ಲೋಕದ ಮನುಜರಿಗೆ ನಿನ್ನ ಅನುಗ್ರಹವಾಗುವ ಬಗೆಯನ್ನು ತಿಳಿಸಿ ಉತ್ತರಿಸಬೇಕು ಸ್ವಾಮಿ ಅಂತ ಹೇಳಿದಾಗ ನಾರಾಯಣನು ಮಂದಕಾಸಯುಕ್ತನಾಗಿ, ನಾರದ ವ್ರತಮಸ್ತಿ ಮಗತ್ ಪುಣ್ಯಂ ಸ್ವರ್ಗೇ ಮರ್ಲೇತಿ ದುರ್ಲಭಂ, ಈವರೆಗೂ ಭೂಲೋಕದವರಿಗಾಗಲಿ ದೇವಲೋಕದವರಿಗಾಗಲಿ ದುರ್ಲಭವಾಗುವಂತಹ ಸತ್ಯನಾರಾಯಣ ವ್ರತವೆಂಬ ಶ್ರೇಷ್ಠವೂ ಸುಲಭ ಸಾಧನವೂ ಆದ ವ್ರತವೊಂದನ್ನು ತಿಳಿಸುತ್ತೇನೆ. ಇದನ್ನು ನೀನು ಭೂಲೋಕದಲ್ಲಿ ಪ್ರಚುರಪಡಿಸು. ಆಗ ನಾರದರು ನಾರಾಯಣನಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಫಲವೀ ವ್ರತಕ್ಕೆ ಮತ್ತಿನ್ನೇನು ವಿಧಿ ಬೇಳೈರ ಮಾವರ, ನಾ ಮಾನವರುಳಾರಾದರಿ ವ್ರತ ಮುನ್ನ ಮಾಡಿಗರೇ ಮೇಳು ಮಾಡುವ ತಿಥಿಯದಾವುದು, ದೀನ ರಕ್ಷಕ ಪೇಳು ಕರುಣದಿ ನಾನಿದನು ಮಾನವರಿಗೊರೆವೆನು ಪಾವನಾತ್ಮಕನೇ. ಆಗ ನಾರಾಯಣನು, ನಾರದ ಈ ವ್ರತದ ಮಹಿಮೆಯನ್ನು ಕೇಳು. ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ
ಸರ್ವತ್ರ ವಿಜಯಪ್ರದಂ. ಈ ವ್ರತವನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡುವುದರಿಂದ ದುಃಖ ಶೋಕಗಳು ದೂರ ಆಗುವುದು, ಧನಧಾನ್ಯ ವೃದ್ಧಿಯಾಗುವುದು, ಸ್ತ್ರೀಯರಿಗೆ ಸೌಭಾಗ್ಯ ಉಂಟಾಗುವುದು. ಈ ವ್ರತವನ್ನ ಎಂದು ಮಾಡಬೇಕೆಂಬ ವಾಂಛೆ ಉಂಟಾಗುವುದೋ ಅಂದೇ ಮಾಡಬಹುದು. ಆದರೆ ಈ ಸತ್ಯನಾರಾಯಣನನ್ನ ಯಜೇಚ್ಛೈವ ನಿಶಾಮುಖೆ ಸಂಧ್ಯಾಕಾಲದಲ್ಲಿ ಅರ್ಚಿಸಬೇಕು. ಆಗ ನಾರದರು ಕೇಳ್ತಾರೆ, ಸ್ವಾಮಿ, ಭಗವಾನ್ ಸತ್ಯನಾರಾಯಣನಿಗೆ ಪ್ರಿಯವಾದ ನೈವೇದ್ಯ ಯಾವುದು? ಆಗ ಮಹಾವಿಷ್ಣುವು, ನಾರದ, ರಂಭಾಫಲಂ ಘೃತಂ ಕ್ಷೀರಂ ಗೋಧೂಮಸ್ಯ ಚೂರ್ಣಕಂ. ಹಾಲು, ತುಪ್ಪ, ಗೋಧಿ ರವೆ, ಸಕ್ಕರೆ ಇವುಗಳನ್ನ ಸಪಾದ ಎಂದರೆ ಒಂದು ಕಾಲು ಭಾಗ ಸರಿಯಾಗಿ ಸೇರಿಸಿ ಬಾಳೆಗಣ್ಣನ್ನು ಬೆರೆಸಿ ಬೇಯಿಸಿದರೆ ಸಪಾದ ಭಕ್ಷ್ಯವು ಸಿದ್ಧವಾಗುವುದು. ಇದೇ ಸತ್ಯನಾರಾಯಣನಿಗೆ ಪ್ರಿಯವಾದ ಭಕ್ಷ್ಯ. ಸತ್ಯನಾರಾಯಣ ಸ್ವರೂಪಿಯಾದ ನನ್ನನ್ನ ಷೋಡಶ ವಿಧಿಯಿಂದ ಅರ್ಚಿಸಿ ಸಪಾದ ಭಕ್ಷ್ಯವನ್ನು ನೈವೇದ್ಯ ಮಾಡಿ ಋತ್ವಿಜರನ್ನ ದಕ್ಷಿಣೆ ತಾಂಬೂಲಾದಿಗಳಿಂದ ತೃಪ್ತಿಪಡಿಸಿ ಪ್ರಸಾದವನ್ನು ಸ್ವೀಕರಿಸಿ ಗೀತ ನೃತ್ಯಾದಿಗಳಿಂದ ನನ್ನನ್ನು ತೃಪ್ತಿಪಡಿಸಬೇಕು. ಏವಂ ಕೃತೆ ಮನುಷ್ಯಾಣ ವಾಂಛಾ ಸಿದ್ಧಿರ್ಭವೇ ಧ್ರುವಂ. ಪೌರ್ಣಿಮೆ, ಸಂಕ್ರಾಂತಿ ಮುಂತಾದ ಪರ್ವಕಾಲಗಳಲ್ಲಿ ಇದನ್ನು ಸತತವಾಗಿ ಮಾಡುತ್ತಾ ಶಾಸ್ತ್ರೀಯ ವಿಧಿಯಿಂದ ಉದ್ಯಾಪನೆ ಮಾಡಿದಲ್ಲಿ ಅಂತೆಯೇ ಮೋಕ್ಷಮವಾಪ್ನಿಯಾತ್. ಕೊನೆಯಲ್ಲಿ ಸತ್ಯನಾರಾಯಣನ ಪೂರ್ಣಾನುಗ್ರಹ ಉಂಟಾಗಿ ಮೋಕ್ಷವಾಗ್ತದೆ. ನಾರದ, ಇದೇ ಸತ್ಯನಾರಾಯಣ ವ್ರತದ ವಿಧಿವಿಧಾನಗಳು. ಕಲಿಬಾಧಿತರಾದ ಕಲಿಯುಗದ ಜನರಿಗೆ ಇದು ನನ್ನ ಅನುಗ್ರಹವನ್ನು ಪಡೆಯಲು ಸುಲಭವಾದ ಮಾರ್ಗ ಎಂದಿದ್ದಾನೆ ನಾರಾಯಣ. ಆಗ ನಾರದರು, ಸ್ವಾಮಿ, ನನ್ನ ಪ್ರಶ್ನೆಗಳಿಗೆ ನೀನು ಪ್ರೇಮದಿಂದ ಉತ್ತರವನ್ನು ಕರುಣಿಸಿದ್ದೀಯಾ. ಧನ್ಯೋಸ್ಮಿ. ಕೃತಂ ಕೇನೈವ ತತ್ವ್ರತಂ. ಈ ವ್ರತವನ್ನ ಹಿಂದೆ ಯಾರಾದರೂ ಮಾಡಿ ಕೃತಾರ್ಥರಾದವರಿದ್ದಾರೆಯೇ? ಇದ್ದರೆ ಅವರು ಹೇಗೆ ವ್ರತ ಮಾಡಿ ಸತ್ಯನಾರಾಯಣಾದ ನಿನ್ನ ಪರಮಾನುಗ್ರಹಕ್ಕೆ ಪಾತ್ರರಾದರು ಎಂಬುದನ್ನ ಕರುಣೆಯಿಂದ ತಿಳಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ ನಾರದರು. ಆಗ ನಾರಾಯಣನು, ಕರುಣಾಶರದಿ ಗುಣಗಾಸನಾತ್ ರಮಾಕರ ಕಮಲಮಲಂ ಯೋದ್ಧಾಯ ಮುಕುಲಿತ ಕರ ನೀರ ಜಗದರ ವಿರಿಂಚಿ ಸುರಪಾಲಾದಿ ಬೃಂದ್ಯಮಾನದ ರಕಸಿತ ಮುಖಾಂಬೋಜಾದಿ ಕರುಣಾಶರದಿಯಾದ ಕರೆಯು ಉರಗಾಸನದಿಂದ ಗೆದ್ದು ರಮೆಯ ಕರಕಮಲವನ್ನು ಅವಲಂಬಿಸಿ ಎದ್ದು ಕುಳಿತು ಹರ ವಿರಿಂಚಿ ಸುರಪಾಲಾದಿಗಳು ವಂದಿಸುತ್ತಿರಲು ದರಗಸಿದ ಮುಖಾಂಬೋಜನಾಗಿ. ನಾರದ, ಸಾಧುಪೃಷ್ಟಂ ಯೋಗ್ಯವಾದ ಪ್ರಶ್ನೆಯನ್ನೇ ಕೇಳಿದೆ. ಲೋಕಹಿತಕ್ಕಾಗಿಯೇ ಕೇಳಿದ್ದೇನೆ. ಸಂತೋಷ, ಹೇಳುತ್ತೇನೆ ಕೇಳು. ಕಾಶಿ ಕ್ಷೇತ್ರದೊಳ್ ಒಬ್ಬ ವಿಪ್ರನು ದೋಷದಾರಿದ್ರ್ಯದಿ ಬಳಲುತ್ತಲೀ. ಕಾಶಿ ಕ್ಷೇತ್ರದೊಳ್ ಕೇಶವನ ರಗರಿ ಮಾಧವಗೆ ಲಕ್ಷ್ಮೀಶ ಎನ್ನುತ್ತ ಭಿಕ್ಷೆ ಬೇಡುತ್ತಲೀ. ಹಿಂದೆ ಪವಿತ್ರವಾದ ಕಾಶಿ ಕ್ಷೇತ್ರದಲ್ಲಿ ಶತಾನಂದನೆಂಬ ಬ್ರಾಹ್ಮಣನು ಪತ್ನಿ ಪುತ್ರರೊಂದಿಗೆ ವಾಸವಾಗಿದ್ದಾನೆ. ಜನ್ಮ ಜನ್ಮಾರ್ಜಿತ ಕರ್ಮ ಫಲವಾಗಿ ಅತ್ಯಂತ ದಾರಿದ್ರ್ಯದಿಂದ ಬಳಲುತ್ತಾ ಇದ್ದಾನೆ. ಆದರೂ ಕೂಡ ಸಂಸ್ಕಾರ ಬಲದಿಂದ ಅನುಷ್ಠಾನ ನಿಷ್ಠನಾಗಿ ಸದಾ ನನ್ನ ಸ್ಮರಣೆಯನ್ನು ಮಾಡುತ್ತಾ ಜೀವನಕ್ಕಾಗಿ ಭಿಕ್ಷೆ ಬೇಡುತ್ತಾ ಇದ್ದಾನೆ. ಅವನ ಭಕ್ತಿಗೆ ಮೆಚ್ಚಿದ ಸತ್ಯನಾರಾಯಣನೇ ಆದ ನಾನು ಅವನನ್ನು ಅನುಗ್ರಹಿಸಬೇಕು ಎಂದು ಸಂಕಲ್ಪಿಸಿದೆ. ವಿಪ್ರರೂಪದಿಂದ ಭಿಕ್ಷೆ ಬೇಡ್ತಾ ಇರುವಂತಹ ಆ ಬ್ರಾಹ್ಮಣನ ಎದುರಿಗೆ ಬಂದು, ಕಿಮರ್ಥಂ ಭ್ರಮಸೇ ವಿಪ್ರ. ಅಯ್ಯ ಬ್ರಾಹ್ಮಣ, ಏಕೆ ಹೀಗೆ ದುಃಖದಿಂದ ಸಂಚರಿಸ್ತಾ ಇರುವೆ ಎಂದು ಕೇಳಿದ್ದೇನೆ. ಆಗ ಬ್ರಾಹ್ಮಣನು, ಏನ ಕೇಳಲಯ್ಯ ವಿಪ್ರನೇ ನಾನೀ ಕಷ್ಟವನು. ಏನ ಕೇಳಲಯ್ಯ ದಾನ ಧರ್ಮವನು ಮಾಡದೆ ಪೂರ್ವಗಿ ದಿನನಾಗಿ ಜನ್ಮಿಸಿದೆನೋ. ಏನ ಕೇಳಲಯ್ಯ ವಿಪ್ರನೇ ನಾನೀ ಕಷ್ಟವನು. ಹೆಂಡಿರು ಮಕ್ಕಳ ಹೊರಗೆ ತಂತಗ ಪಂಡನಾದಿನಯ್ಯ ವಿಪ್ರ. ಹೆಂಡಿರು ಮಕ್ಕಳ ಹೊರಗೆ ತಂತಗ ಪುಂಡರಿಕಾಕ್ಷಗೆ ದಯೆಗೆ ಗೆಲ್ಲವು ಬಂಡವಾಳು ಸುಡಲಿ. ಭಿಕ್ಷೆಯಿಂದ ಬದುಕುತ್ತಲಿರುವಿಗೆ ಕುಕ್ಷಿಗಾಗಿ ನಾನು. ಭಿಕ್ಷೆಯಿಂದ ಬದುಕುತ್ತಲಿರುವಿಗೆ ಕುಕ್ಷಿಗಾಗಿ ನಾನು. ಭಿಕ್ಷಿಸಿದೊಡಗಿಗೆ ತಕ್ಷಣಂತೆ ತೇಜಸ್ವಿಯಾಗಿ ಪಕ್ಷಿವಾಗಣನ ರಕ್ಷೆಯಾಗಿ ದಾರಿದ್ದು ನಶಿಸಿಗೋಗಿ ಸುಭಿಕ್ಷ ಜೀವನವ ನಡೆಸುವಂತೆ ಬಲಿತೋರು. ಏನ ಕೇಳಲಯ್ಯ ವಿಪ್ರ. ಹೀಗೆ ಆ ಬ್ರಾಹ್ಮಣ ತನ್ನ ದಾರಿದ್ರ್ಯದ ಕಷ್ಟ ಪರಿಸ್ಥಿತಿಯನ್ನ ಆ ತೇಜಸ್ವಿ ವಿಪ್ರನಲ್ಲಿ ತೋಡಿಕೊಂಡು ಅದರ ನಿವಾರಣೋಪಾಯ ಮಾರ್ಗವನ್ನು ಹೇಳಲು ಪ್ರಾರ್ಥಿಸಿಕೊಂಡಿದ್ದಾನೆ. ಆಗ ವಿಪ್ರನು ಬ್ರಾಹ್ಮಣನಿಗೆ ಸತ್ಯನಾರಾಯಣ ವ್ರತದ ವಿಧಿಯನ್ನು ಉಪದೇಶಿಸಿದ್ದಾನೆ.
ಅದನ್ನು ಕೇಳಿ ಆನಂದಭರಿತನಾದ ಬ್ರಾಹ್ಮಣನು ಆನಂದ ಬಾಷ್ಪವನ್ನು ಸುರಿಸುತ್ತಾ ಅವನನ್ನೇ ನೋಡುತ್ತಿದ್ದಾನೆ. ಏನು ಆಶ್ಚರ್ಯ, ವಿಪ್ರನು ಬ್ರಾಹ್ಮಣನು ನೋಡುತ್ತಿರುವಂತೆ ಅಂತರ್ಧಾನಾಗಿದ್ದಾನೆ. ಬ್ರಾಹ್ಮಣನಿಗೆ ಮೈ ರೋಮಾಂಚನವಾಗಿದೆ. ಇದೇನಿದೆ ವಿಚಿತ್ರ? ಸತ್ಯನಾರಾಯಣ ವ್ರತೋಪದೇಶ ಮಾಡಿದಂತಹ ಈ ವಿಪ್ರನು ಇದ್ದಕ್ಕಿದ್ದಂತೆ ಅಂತರ್ಧಾನನಾದರಲ್ಲ. ಇವನು ಸತ್ಯನಾರಾಯಣನಲ್ಲದೆ ಬೇರಲ್ಲ. ನನ್ನನ್ನು ಅನುಗ್ರಹಿಸಲೋಸಗವೇ ಆ ಭಗವಂತನು ವಿಪ್ರ ರೂಪದಿಂದ ಬಂದನಲ್ಲ. ನಾನು ಧನ್ಯನೇ ಸರಿ. ತದ್ವ್ರತಂ ಸಂಕರಿಷ್ಯಾಮಿ. ನಾಳೆಗೆ ನಾನು ಭಿಕ್ಷೆಯಿಂದ ಬಂದ ದ್ರವ್ಯದಿಂದ ವಿಪ್ರನು ಕೇಳಿದಂತೆ ಶ್ರದ್ಧಾಭಕ್ತಿಯುಕ್ತನಾಗಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ್ದಾನೆ ಬ್ರಾಹ್ಮಣ. ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಸತ್ಯನಾರಾಯಣನನ್ನೇ ಧ್ಯಾನಿಸುತ್ತಾ ಭಿಕ್ಷೆಗೆಂದು ಬಂದಿದ್ದಾನೆ. ಸತ್ಯದೇವನ ಕೃಪೆಯಿಂದ ಅವನಿಗೆ ಹೇರಳವಾದ ಭಿಕ್ಷೆ ದೊರಕಿದೆ. ಆದ್ದರಿಂದ ಪರಮಾನಂದ ಭರಿತನಾದ ಬ್ರಾಹ್ಮಣನು ಸತ್ಯನಾರಾಯಣ ವ್ರತಕ್ಕೆ ಬೇಕಾದ ದ್ರವ್ಯಗಳನ್ನೆಲ್ಲ ಸಂಗ್ರಹಿಸಿ ಬಂಧು ಬಾಂಧವರಿಂದೊಡಗೂಡಿ ಭಕ್ತಿಯಿಂದ ವ್ರತವನ್ನು ಮಾಡಿದ್ದಾನೆ. ಇದರಿಂದ ಸುಪ್ರೀತನಾದ ಸತ್ಯನಾರಾಯಣ ಸ್ವಾಮಿ ಬ್ರಾಹ್ಮಣನಿಗೆ ಪೂರ್ಣಾನುಗ್ರಹ ಮಾಡಿದ್ದಾನೆ. ಬ್ರಾಹ್ಮಣನು ದೈವಾನುಗ್ರಹ ಪ್ರಭಾವದಿಂದ ಅತ್ಯಂತ ಧನಿಕನಾಗಿ ಬಿಟ್ಟಿದ್ದಾನೆ. ಆದರೂ ಕೂಡ ಈ ವ್ರತವನ್ನು ಬಿಡದೆ ಮಾಸಿ ಮಾಸಿ ವ್ರತಂಕೃತಂ ಪೌರ್ಣಿಮಾ ಸಂಕ್ರಾಂತಿ ಮುಂತಾದ ಪರ್ವತಿಥಿಗಳಲ್ಲಿ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾ ಈಗದಲ್ಲಿ ಸುಖ ಶಾಂತಿಗಳನ್ನು ಪರದಲ್ಲಿ ಮೋಕ್ಷವನ್ನು ಪಡೆದಿದ್ದಾನೆ. ನಾರದ, ಕೇಳಿದೆಯಲ್ಲ ನನ್ನ ಮಹಿಮೆಯನ್ನು ಎಂದಿದ್ದಾನೆ ನಾರಾಯಣ. ಆಗ ನಾರದನು, ದೇವ, ಬ್ರಾಹ್ಮಣನಿಗೆ ಕರುಣಾಶ್ರದಿಯಾದ ನೀನು ಮಾಡಿದ ಅನುಗ್ರಹವನ್ನು ಕೇಳಿ ಆನಂದವಾಯಿತು. ಹೇ ಸತ್ಯನಾರಾಯಣ ಸ್ವರೂಪಿಯಾದ ಮಹಾವಿಷ್ಣುವೇ, ಇನ್ನಾರು ನಿನ್ನ ಕೃಪಾಗಡಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಅವರ ಕಥೆಯನ್ನು ಹೇಳು, ಕೇಳಿ ಪಾವನನಾಗುತ್ತೇನೆ ಎಂದಿದ್ದಾನೆ. ಆಗ ಮಹಾವಿಷ್ಣುವು, ನಾರದ ಕೇಳು, ಆಶ್ನತಾನಂದ ಸತ್ಯವ್ರತವ ಬಹು ದೋಷದಿಂದಲೇ ಮಾಡುತ್ತಿರೆ. ಆಶ್ನತಾನಂದ ಸತ್ಯವ್ರತವ ಬಹು ದೋಷದಿಂದಲೇ ಮಾಡುತ್ತಿರೆ. ಆಯಾಸದಿಂದಲೇ ಕಾಷ್ಟವಿಕ್ರಗಿ ಗಪ್ಪ, ಆಯಾಸದಿಂದಲೇ ಕಾಷ್ಟವಿಕ್ರಗಿ ಗಪ್ಪ ಶ್ರೀಶರ ವ್ರತವಂ ನೋಡಿದನೋ. ನಾರದ, ಈಗ ನಾನು ಶತಾನಂದನೆಂಬ ಬ್ರಾಹ್ಮಣನ ಕಥೆಯನ್ನೇ ಕೇಳಿದನಲ್ಲವೇ? ಅವನು ಒಂದು ದಿನ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಕಾಷ್ಟಕ್ರಿಯದ ಸಮಾಗಮತ್ ಒಬ್ಬ ಕಟ್ಟಿಗೆ ಮಾರುವವನು ಕಟ್ಟಿಗೆ ಹೊರಗೆನ್ನು ಹೊತ್ತು ಬರುತ್ತಿದ್ದಾನೆ. ಅವನು ಅತ್ಯಂತ ಬಡವ, ಆದರೆ ಸದ್ಗುಣಶಾಲಿ. ಶತಾನಂದ ಬ್ರಾಹ್ಮಣನ ಮನೆಯಲ್ಲಿ ನಡೆಯುತ್ತಾ ಇದ್ದಂತಹ ಸತ್ಯನಾರಾಯಣ ವ್ರತವನ್ನು ನೋಡಿದ್ದಾನೆ. ಅವನು ಹೊರೆ ಹೊತ್ತು ದೂರ ನಡೆದು ಬಳ್ಳಿದ್ದ. ಇಲ್ಲೇನೋ ವಿಶೇಷ ದೇವಕಾರ್ಯ ನಡೀತಾ ಇದೆ. ನಾನು ಹಸಿವು ತೃಷಗಳಿಂದ ಬಳ್ಳಿದ್ದೇನೆ. ಕುಡಿಯಲು ನೀರು, ತಿನ್ನಲು ಏನಾದರೂ ಸ್ವಲ್ಪ ದೇವರ ಪ್ರಸಾದ ಸಿಗಬಹುದು, ಅಥವಾ ಊಟವನ್ನೇ ಹಾಕಿದರೂ ಹಾಕಬಹುದು, ದೇವ ಕಾರ್ಯವಲ್ಲವೇ ಎಂದು ಯೋಚಿಸಿ ಅಲ್ಲೇ ಕಟ್ಟಿಗೆ ಹೊರಗಿನ ಕೆಳಗೆ ಹಾಕಿ ವ್ರತವನ್ನು ನೋಡುತ್ತಾ ಭಕ್ತಿಯಿಂದ ನಿಂತಿದ್ದಾನೆ. ಇತ್ತ ಬ್ರಾಹ್ಮಣನ ವ್ರತವನ್ನು ಪೂರೈಸಿದ್ದಾನೆ. ಎಲ್ಲರಿಗೂ ತೀರ್ಥ ಪ್ರಸಾದವಾಗಿದೆ. ದೈವಯೋಗದಿಂದಲೋ ಎಂಬಂತೆ ಅಂಗಳದಲ್ಲಿ ಕಟ್ಟಿಗೆ ಹೊರೆಯೊಂದೇ ನಿಂತಿರುವಂತಹ ಕಾಷ್ಟ ವಿಕ್ರಯಿಯನ್ನು ನೋಡಿದ್ದಾನೆ. ಏನನ್ನಿಸಿತೋ, ತೀರ್ಥ ಪ್ರಸಾದವನ್ನು ಹಿಡಿದುಕೊಂಡು ಅವನ ಬಳಿಗೆ ಬಂದು, ಅಯ್ಯ, ಇದೋ ದೇವರ ತೀರ್ಥ ಪ್ರಸಾದ, ತೆಗೆದುಕೋ. ಕಟ್ಟಿಗೆ ಮಾರುವವನು ಪರಮ ಭಕ್ತಿಯಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ, ವಿಪ್ರೋತ್ತಮರೇ, ತಮ್ಮಲ್ಲಿ ಒಂದು ವಿಷಯ ಕೇಳಲೇ ಎಂದ. ಆಗ ವಿಪ್ರನು, ಹಾಗೇ ಆಗಲಿ ಕೇಳು ಅಂತ ಹೇಳಿದಾಗ ಕಾಷ್ಟ ವಿಕ್ರಿ ಕೇಳ್ತಾ ಇದ್ದಾನೆ. ಯಾವ ವತವಿದು ವಿಪ್ರವರು ಯಾವ ಕಾಲದಿ ಮಾಡುವುದು, ಮತ್ತಾವ ವಿಧಿಗೆ ಕುದದಕ್ಕೆ ಮಾಡಲು ಬಗುದೆ ನನ್ನಂತ ಕಾಯ ಕಷ್ಟದ ಜನರು. ನುಡಿ ಭೂದೇವ ಕರುಣದಿ ವ್ರತಕ್ಕೆ ಫಲಗಿನ್ನಾವುದೆಂದ ಕಾಷ್ಟ ವಿಕ್ರಯಿ ಕೇಳೆ ವಿನಯದಲ್ಲಿ. ಆಗ ಸದ್ವಿಪ್ರನು, ಅಯ್ಯ, ಈಗ ನಾನು ಮಾಡುವ ವ್ರತಕ್ಕೆ ಸತ್ಯನಾರಾಯಣ ವ್ರತ ಎನ್ನುವರು. ಈ ವ್ರತವನ್ನ ಚಾತುರ್ವರ್ಣಗಳಲ್ಲಿ ಯಾರಾದರೂ ಮಾಡಬಹುದು. ಭಕ್ತಿ ಶ್ರದ್ಧೆ ಮುಖ್ಯ ಅಷ್ಟೇ. ಇದರ ವಿಧಿವಿಧಾನಗಳನ್ನು ಕೇಳು ಎಂದು ವ್ರತದ ವಿಧಿಯನ್ನು ವಿವರವಾಗಿ ತಿಳಿಸಿ, ಈ ವ್ರತವನ್ನು ಮಾಡಿದರೆ ಖಂಡಿತ ನಿನ್ನ ಕಷ್ಟಗಳೆಲ್ಲ ಕಳೆದು ಈಗದಲ್ಲಿ ಸುಖವನ್ನು ಪಡೆಯುವೆ. ನಾನು ಒಂದು ಕಾಲಿನಲ್ಲಿ ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬೇಡ್ತಾ ಇದ್ದೆ. ಆ ಸತ್ಯನಾರಾಯಣನ ಅನುಗ್ರಹದಿಂದ ಈಗ ಹೀಗಾಗಿದ್ದೇನೆ ಎಂದು ಪ್ರೇಮದಿಂದ ಕೇಳಿ ಅವನಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸಿದ್ದಾನೆ ಬ್ರಾಹ್ಮಣ. ಕಾಷ್ಟ ವಿಕ್ರಯು ಕಟ್ಟಿಗೆ ಹೊರಗೊತ್ತು ಬರ್ತಾ ಇದ್ದಾನೆ. ಅವನ ಕಿವಿಗಳಲ್ಲಿ ಬ್ರಾಹ್ಮಣನ ಮಾತುಗಳೇ ಮುಳುಗುತ್ತಿವೆ. ನೀನು ವ್ರತ ಮಾಡು, ನನ್ನಂತೆ ಆಗುವೆ. ಸತ್ಯನಾರಾಯಣನು ಪರಮ ಕರುಣಾಳು. ಸರಿ, ಅವನು ಯೋಚಿಸತೊಡಗಿದ್ದಾನೆ. ಈ ಕಟ್ಟಿಗೆ ಹೊರಗಿನ ಮಾರುತ್ತೇನೆ, ಬಂದ ಹಣದಿಂದ ಆ ಬ್ರಾಹ್ಮಣನು ಹೇಳಿದ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಎಂದು. ಇದೇ ಅವನ ಸಂಕಲ್ಪವಾಯಿತು. ಧನಿಕರಿದ್ದ ಬೀದಿಗೆ ಹೋಗಿ ಕಟ್ಟಿಗೆ ಮಾರ್ತಾ ಇದ್ದಾನೆ. ಕಟ್ಟಿಗೆ ಹೊರೆ ಬೇಕೆ ಅಮ್ಮಯ್ಯ ನಿಮಗೆ, ಕಟ್ಟಿಗೆ ಕಟ್ಟಿಗೆ ಹೊರೆ ಬೇಕೆ ಅಮ್ಮಯ್ಯ ನಿಮಗೆ, ಕಟ್ಟಿಗೆ
ಕಟ್ಟಿಗೆ ಮಾರಿದ್ದಾನೆ. ಸತ್ಯನಾರಾಯಣನ ಮಹಿಮೆಯಿಂದ ಅವನಿಗೆ ಎಂದೆಂದಿಗಿಂತ ದ್ವಿಗುಣ ಹಣ ಸಿಕ್ಕಿದೆ. ಅದರಿಂದ ಬ್ರಾಹ್ಮಣನು ಕೇಳಿದ ಸಕಲ ದ್ರವ್ಯಗಳನ್ನು ತಂದು ಸುಂದರವಾದ ಮಂಟಪವನ್ನು ಮಾಡಿ ಬಂಧು ಬಾಂಧವರೊಂದಿಗೆ ಆ ಸತ್ಯನಾರಾಯಣ ವ್ರತವನ್ನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ದಾನೆ. ಇದರಿಂದ ಸುಪ್ರೀತನಾದ ಸತ್ಯದೇವನು ಆ ಕಾಷ್ಟ ವಿಕ್ರಯಿಗೆ ಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ. ಇದರಿಂದ ಅವನ ದಾರಿದ್ರ್ಯ ನಾಶವಾಗಿ ಅವನು ಯುಗದಲ್ಲಿ ಬೇಕಾದ ಭೋಗಭಾಗ್ಯಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಭಗವತ್ ಸಾನ್ನಿಧ್ಯವನ್ನು ಪಡೆದಿದ್ದಾನೆ. ನೋಡಿದೆಯಾ ನಾರದ ನನ್ನ ಮಹಿಮೆಯನ್ನ? ಸತ್ಯನಾರಾಯಣ, ಸತ್ಯದೇವ, ಈ ಎಲ್ಲ ನನ್ನ ಹೆಸರುಗಳೇ ಎಂದ ಮಂದಹಾಸದಿಂದ ಅರವಿಂದ ಸುಂದರ ಅಂಗನಾದ ನಾರಾಯಣ. ಆಗ ನಾರದರು, ಸ್ವಾಮಿ, ನಿನ್ನ ಇನ್ನೊಂದು ಲೀಲೆಯನ್ನು ಅರ್ಹು ಎನ್ನಲು, ಅರಸನಾದವು ಕಾಮುಕ ತನ್ನಯ ದರೆಯ ನಾಡುತ್ತಲಿ ಧರ್ಮದಲ್ಲಿ ಇರುತ್ತಿವೆ ಭದ್ರಶೀಲಾ ನದಿ ತಟದಲ್ಲಿ, ಇರುತ್ತಿವೆ ಭದ್ರಶೀಲಾ ನದಿ ತಟದಲ್ಲಿ ವರವ್ರತಮಂ ಮಾಡಲು ಬಯಸಿ. ಉಲ್ಕಾಮುಖ ಎಂಬ ರಾಜನು ಧರ್ಮದಿಂದ ಪ್ರಜಾ ಪರಿಪಾಲನೆ ಮಾಡುತ್ತಾ ಆನಂದದಿಂದ ಕಾಲ ಕಳೆಯುತ್ತಾ ಇದ್ದಾನೆ. ಅವನು ಸತ್ಯನಾರಾಯಣನ ಪರಮ ಭಕ್ತ. ಅವನ ಪತ್ನಿಯ ಹೆಸರು ಪ್ರಮುಗ್ಧ ಎಂಬುದಾಗಿ. ಆಕೆಯು ದೈವಭಕ್ತೆ, ಪತಿ ಸೇವಾನಿರತೆ. ಒಂದು ದಿನ ರಾಜನು ಪತ್ನಿಯೊಡನೆ ರಾಜ್ಯದಲ್ಲಿ ಹರಿಯುತ್ತಿರುವ ಭದ್ರಶೀಲಾ ನದಿಯ ದಡದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿದ್ದಾನೆ. ಅದರಂತೆ ಸುಂದರವಾದ ಮಂಟಪ ಸಿದ್ಧವಾಗಿದೆ. ವ್ರತಕ್ಕೆ ಬೇಕಾದ ಪರಿಕರಗಳೆಲ್ಲ ಅಣಿಯಾಗಿವೆ. ರಾಜ ದಂಪತಿಗಳು ಭಕ್ತಿಯಿಂದ ವ್ರತ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಸಾಧು ಎಂಬತಕ್ಕಂತಹ ವೈಶ್ಯನು ವ್ಯಾಪಾರಕ್ಕಾಗಿ ನಾವೆಯಲ್ಲಿ ಸರಕುಗಳನ್ನು ತುಂಬಿಕೊಂಡು ತನ್ನವರೊಂದಿಗೆ ಬರುತ್ತಾ ಇದ್ದಾನೆ. ನದಿ ದಡದಲ್ಲಿ ಏನೋ ಸಂಭ್ರಮದ ಪೂಜೆ ನಡೆಯುತ್ತಿರುವುದನ್ನು ನೋಡಿದ. ಏನು ವಿಶೇಷವೋ ನೋಡೋಣ ಎಂದು ನಾವೆಯನ್ನ ನಿಲ್ಲಿಸಿ ತನ್ನವರೊಂದಿಗೆ ಬಂದಿದ್ದಾನೆ. ಏನು ಆಶ್ಚರ್ಯ! ಆ ದೇಶದ ರಾಜನು ಸಪತ್ನೀಕನಾಗಿ ಯಾವುದೋ ಒಂದು ವ್ರತವನ್ನ ಮಾಡ್ತಾ ಇದ್ದಾನೆ. ಸಾಧು ವ್ರತವನ್ನು ನೋಡುತ್ತಾ ಕುಳಿತಿದ್ದಾನೆ. ವ್ರತ ಮುಗಿದಿದೆ. ಎಲ್ಲರಿಗೂ ತೀರ್ಥ ಪ್ರಸಾದವಾಗಿದೆ. ಸಾಧುವು ಕೂಡ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡಿದ್ದಾನೆ. ಆಗ ಅವನು ರಾಜನನ್ನು ಕುರಿತು, ಯಾವ ವ್ರತವು ರಾಜನೇ ನೀ ಮಾಡುವುದು? ಯಾವ ವ್ರತವು ರಾಜನೇ? ಯಾವ ವ್ರತವು ರಾಜನೇ? ಯಾವ ವ್ರತವಿದು? ಯಾವ ಫಲವೇ? ಯಾವ ಕಾಲವು ನಾವು ಮಾಡಲು ಬಗುದೆ ಜೀಯ ಬೆಳೆನ್ನುದ? ನಾವು ಮಾಡಲು ಬಗುದೆ ಜೀಯ ಬೆಳೆನ್ನುದ? ಆವಶ್ಯವರನು ಭೂವರನನು ಕೇಳ. ಯಾವ ವ್ರತವು ರಾಜನೇ ನೀ ಮಾಡುವುದು? ಯಾವ ವ್ರತವು ರಾಜನೇ? ಆಗ ರಾಜನು, ಇದೋ ಸತ್ಯನಾರಾಯಣ ವ್ರತ. ಈ ವ್ರತದಿಂದ ದುಃಖ ಶೋಕಾದಿಗಳು ಕಳೆದು ಧನಧಾನ್ಯ ವೃದ್ಧಿಯಾಗುವುದು, ಸಂತಾನವಿಲ್ಲದವನಿಗೆ ಸಂತಾನ ಉಂಟಾಗುವುದು ಎಂದಿದ್ದಾನೆ. ಆಗ ಸಾಧುವು ಸಂತೋಷದಿಂದ, ಮಮಾಪಿ ಸಂತತಿರ್ನಾಸ್ತಿ ಏತಸ್ಮಾತ್ ಜಾಯತೆ ಧ್ರುವಂ. ರಾಜನ್, ನನಗೆ ಸಂತಾನ ಭಾಗ್ಯವಿಲ್ಲ. ಈ ವ್ರತವನ್ನು ಮಾಡಿದರೆ ಸಂತಾನವಾದೀತೆ ಎಂದು ಕೇಳಿದ್ದಾನೆ. ಆಗ ರಾಜನು, ಸಾಧು, ಅನುಮಾನವೇಕೆ? ಭಕ್ತಿ ವಿಶ್ವಾಸದಿಂದ ವ್ರತ ಮಾಡಿದರೆ ಖಂಡಿತ ಸಂತಾನ ಉಂಟಾಗ್ತದೆ ಎಂದಿದ್ದಾನೆ. ರಾಜನಿಗೆ ನಮಸ್ಕರಿಸಿ ಸಾಧು ಮನೆಗೆ ಬಂದು ಪತ್ನಿಯಾದ ಲೀಲಾವತಿಯನ್ನು ಕರೆದು, ಪ್ರಿಯೆ, ರಾಜ ಉಲ್ಕಾಮುಖನು ಭದ್ರಶೀಲಾ ನದಿ ದಡದಲ್ಲಿ ಮಾಡುತ್ತಿದ್ದಂತಹ ಸತ್ಯನಾರಾಯಣ ವ್ರತವೆಂಬ ಒಂದು ವ್ರತವನ್ನು ನೋಡಿದೆ. ಆ ವ್ರತವನ್ನು ಮಾಡಿದವನಿಗೆ ಸಂತಾನ ಆಗುವುದಂತೆ ಎಂದಿದ್ದಾನೆ. ಆಗ ಲೀಲಾವತಿಯು, ಸ್ವಾಮಿ, ಹಾಗಾದ್ರೆ ನಾವು ಆ ವ್ರತವನ್ನು ಮಾಡೋಣ. ಆ ಸತ್ಯನಾರಾಯಣ ಅನುಗ್ರಹದಿಂದ ನಮಗೂ ಸಂತಾನವಾಗಲಿ ಎಂದಿದ್ದಾಳೆ. ಆಗ ಸಾಧುವು, ಪ್ರಿಯೆ, ಸತ್ಯನಾರಾಯಣನು ಮೊದಲು ನಮಗೆ ಸಂತಾನ ಕೊಡಲಿ, ಆಮೇಲೆ ನಾವು ಸತ್ಯನಾರಾಯಣ ವ್ರತವನ್ನು ಮಾಡೋಣ